ಎಂಟರ್ ಅಷ್ಟು ಶಾರ್ಟ್ಸ್ ಅವರೇ ಲೈವ್ ಮಾಡಿರೋದು ರಿಯಲ್ ಆಗಿ ಇಟ್ಟು ಅವ್ರ ಮೈ ಮೇಲೆಲ್ಲ ಮಣ್ಣುಗಳಾಕಿ ನಿಜವಲ್ಲೂ ಹೇಳ್ಬೇಕಂದ್ರೆ ಒಬ್ಬ ಸೂಪರ್ ಸ್ಟಾರ್ ಪೂರ್ತಿ ಕೊರಿಯೋಗ್ರಾಫ್ ಮಾಡ್ಕೊಂಡೆ ರಿಯಲ್ ಆಗಿ ಮಾಡಿದಂಥ ಸಿಚುವೇಶನ್ಸ್ ನಾವು ಏನೇನು ಸೇಫ್ ಮಾಡಬೇಕು ಅನ್ನೋದೆಲ್ಲ ಸೆಟ್ ಮಾಡಿ ಎಲ್ಲ ಸೇಫ್ ಮಾಡ್ಕೊಂಡು ಫಸ್ಟ್ ಟೈಮ್ ಕೇಬಲ್ ಇಲ್ದೇ ಮಾಡಿರೋಂಥದ್ದು ಪುನೀತ್ ಅವರು. ಇದಕ್ಕೆ ಮೇನ್ ಏನಂದ್ರೆ ನನ್ನ ಸ್ನೇಹಿತರುಗಳು ಒಂದಷ್ಟು ಜನ ನಾನು ಸ್ಯಾಲ್ರಿನೇ ತಗೊಂಡಿಲ್ಲ, ಒಡೆಯೋದು ರಿಯಲ್ ಇರ್ತದೆ ಬಟ್ ಅವ್ರಿಗೆ ಏಟ್ ಆಗಬಾರ್ದು. ಹಾಗಾದ್ರೆ ಸರ್ ಇದು ಕ್ಲೈಮ್ಯಾಕ್ಸ್ ಆಕ್ಚುಲಿ ಸೀಕ್ವೆನ್ಸ್ ಅಂದ್ರೆ ಅವರು ಹೂತ್ ಹಾಕಿರ್ತಾರ ಅವ್ರನ್ನ ಎದ್ದು ಬರೋದು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹರಿಕೃಷ್ಣ ಅವ್ರದ್ದು. ಹೌದು, ಹಿಂಗೆ ಅಂದ್ರೆ ಹೆಂಗ್ ಮಾಡಿದ್ರಿ ಎಕ್ಸಾಕ್ಟ್ಲಿ ಅದನ್ನ? ನಿಜವಾಗ್ಲೂ ಹೇಳ್ತಾ ಇದೀವಲ್ಲ, ನಾವು ಕ್ಲೈಮ್ಯಾಕ್ಸ್ ಮಾಡ್ಬೇಕಂದ್ರೆ ಮೈಸೂರಲ್ಲಿ ನಾವು ಮಾಡಿದ್ದು ಸೀಕ್ವೆನ್ಸ್ ಲಿಟರಲಿ ನೀವು ನಂಬಲ್ಲ, ಎಂಟರ್ ಅಷ್ಟು ಶಾರ್ಟ್ಸ್ ಅವರೇ ಲೈವ್ ಮಾಡಿರೋದು, ಅವರೇ ಒಳಗಡೆ ಹೋಗಿದ್ದು, ಅವ್ರನ್ನೇ ರಿಯಲ್ ಆಗಿ ಇಟ್ಟು ಅವ್ರ ಮೈ ಮೇಲೆಲ್ಲ ಮಣ್ಣುಗಳಾಕಿ ಅವ್ರು ಎದೊಳ್ಬೇಕಾದ್ರೆ ಅದು ಬರೋಂಥದ್ದು ಎಲ್ಲ ರಿಯಲ್ ಆಗಿ ಅವರೇ ಮಾಡೋದಂತ ಒಂದು ಇದು. ನಿಜವಲ್ಲೂ ಹೇಳ್ಬೇಕಂದ್ರೆ ಒಬ್ಬ ಸೂಪರ್ ಸ್ಟಾರ್ ಮಗ ಆಗಿ ಇವರು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬಟ್ ಈ ಥರದ್ದೆಲ್ಲ ಮಾಡೋಂಥದ್ದು ಹೆಂಗೆ ಅನ್ನೋದು ನಾವು ಇಮ್ಯಾಜಿನೇಷನ್ ಮಾಡ್ಕೊತೀವಿ. ಬಟ್ ಯಾವುದ್ರಲ್ಲೂ ಅವ್ರಿಲ್ಲ ಅಂತ ಹೇಳಿದ್ರೆ ಏನೇನು ಹೇಳ್ತೀವಿ ಅಷ್ಟು ಕೆಲಸಗಳು ಅವ್ರು ಖಂಡಿತ ಮಾಡೋದು. ಎಲ್ಲ ಅವ್ರು ಮಾಡಿದಂಥದ್ದೇ ಎಲ್ಲ ಅದು ಫುಲ್ ಎಂಟೈರ್ ಕ್ಲೈಮ್ಯಾಕ್ಸ್ ನಿಜವಲ್ಲೂ ಅನ್ಬಿಲೀವೇಬಲ್ ಮಾತ್ರ. ಅಲ್ಲೂ ಅಷ್ಟೇ, ಅದರಲ್ಲೂ ಕೊರಿಯೋಗ್ರಾಫಲ್ಲೂ ಅಷ್ಟೇ, ಒಂದೊಂದು ಶಾರ್ಟ್ಸ್ಗಳು ಮಾತ್ರ ಅಲ್ಲಿ ಮಾಡಬೇಕಂದ್ರೆ ಎಲ್ಲ ರಿಯಲ್ ಆಗಬೇಕು ಅಂದ್ಕೊಂಡು ಪೂರ್ತಿ ಕೊರಿಯೋಗ್ರಾಫ್ ಮಾಡ್ಕೊಂಡೆ ರಿಯಲ್ ಆಗಿ ಮಾಡಿದಂಥ ಸಿಚುವೇಶನ್ಸ್ಗಳೆಲ್ಲ. ಓಕೆ ಸರ್, ರಿಸ್ಕ್ ಫ್ಯಾಕ್ಟರ್ ಅವ್ರ ಬಗ್ಗೆ ಎಲ್ಲ ಜಾಸ್ತಿ ಅವ್ರು ಯೋಚನೆ ಮಾಡ್ತಿರ್ಲಿಲ್ವಾ ಹೇಗೆ? ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ರಿಸ್ಕ್ ಅನ್ನೋದು ಒಬ್ಬ ಜಿಮ್ನಾಸ್ಟಿಕ್ ಪ್ಲೇಯರ್, ಜಿಮ್ನಾಸ್ಟಿಕ್ ಮಾಡೋಂಥವನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಗೊತ್ತಾಗ್ಬಿಡುತ್ತೆ, ಎಲ್ಲಿ ಬಿದ್ದರೆ ಏನು ಸೇಫ್ ಆಗಬೇಕು ಅನ್ನೋದು ಬೇಸಿಕ್ಕು ಗೊತ್ತಾಗ್ಬಿಡುತ್ತೆ. ಅದರಿಂದ ಆ ಥರದ್ದು ಏನಿರಲ್ಲ. ಬಟ್ ನಾವು ಏನೇನು ಸೇಫ್ ಮಾಡಬೇಕು ಅನ್ನೋದೆಲ್ಲ ಸೆಟ್ ಮಾಡಿ ಎಲ್ಲ ಸೇಫ್ ಮಾಡಿಕೊಂಡು ಅದು ಮ್ಯಾಚ್ ಮಾಡ್ಕೊಂಡು ನಾವು ಮಾಡಿರ್ತೀವಿ. ಬಟ್ ಅಷ್ಟು ಸ್ಟೆಂಟ್ಸು ಫಸ್ಟ್ ಟೈಮ್ ಕೇಬಲ್ ಇಲ್ದೇ ಮಾಡಿರೋಂಥದ್ದು ಪುನೀತ್ ಅವ್ರದ್ದು ಒಂದಿದು. ಅಂದರೆ ಇಲ್ಲಿ ಅಲ್ಲಿಂದ ಇಲ್ಲಿ ಗಂಟ ನೀವು ನೋಡಿರ್ಬೋದು, ಯಾವುದು ಅಪ್ಪು ಅವ್ರದ್ದು ಇರ್ಬೋದು, ಅರಸು ಇರ್ಬೋದು, ಮತ್ತೆ ಆಕಾಶ್ ಇರ್ಬೋದು, ಅದೆಲ್ಲ ಅದು ರಾಮ್ ಶೆಟ್ಟಿ ಮಾಡಿರೋದ್ರಿಂದ ಎಲ್ಲ ಅದೊಂದು ಬಾಂಬೆ ಶೈಲಿಲಿ ಇದ್ದಂಥದ್ದು. ಇದು ಪಕ್ಕ ಒಂದು ನಮ್ಮ ಸೌತ್ಗೆ ಬೇಕಾದಂಥ ಒಂದು ಆ್ಯಕ್ಷನ್ನೇ ಪೂರ್ತಿ ಇದಿಲ್ಲಿಂದ ಕಂಟಿನ್ಯೂ ಆಗಿದೆ. ಸರ್, ಇನ್ನು ರವಿ ವರ್ಮಾ ಅವರ ಒಂದು ಸ್ಟಂಟ್ ಕೊರಿಯೋಗ್ರಫಿಯಲ್ಲಿ ಒಂದು ಬಹಳ ಮುಖ್ಯವಾಗಿ ಈ ನಟರುಗಳ ಆಕ್ಚುಲಿ ರಿಯಾಕ್ಷನ್ ಮತ್ತೆ ಇವನ್ ಅವ್ರದ್ದು ನಟನೆ ಕೂಡ ನೀವು ಆಕ್ಚುಲಿ ತೆಗಿಸ್ತೀರಾ. ಆಕ್ಚುಲಿ ಅದ್ರಲ್ಲೂ ನಮ್ಗೆ ಒಂಥರ ಮಾಸಿ ಒಂದು ಅಪೀಲ್ ಇರುತ್ತೆ. ಸುಮ್ನೆ ಹೊಡಿಬೇಕು ಅಂತ ಹೊಡೆದಿರಲ್ಲ, ಅಥವಾ ಅದು ಅನ್ಸುತ್ತೆ ನಮ್ಗೆ ಆಕ್ಚುಲಿ ಇವರು ನಿಜವಾಗ್ಲೂ ಹೊಡೆದ್ರು ಹೀರೋ ಅನ್ನೋ ತರ. ಅದ್ ಹೆಂಗೆ ಸರ್, ಹೆಂಗೆ ನೀವು ಇದಕ್ಕೆ ಮೇನ್ ಏನಂದ್ರೆ ನನ್ನ ಸ್ನೇಹಿತರುಗಳು ಒಂದಷ್ಟು ಜನ, ಮತ್ತೆ ನನಗೆ ಬೇಕಾಗಿರೋಂಥ ಒಂದಷ್ಟು ಸ್ನೇಹಿತರು ಮತ್ತೆ ಹೀರೋಗಳ ಫ್ರೆಂಡ್ಸ್ಗಳೆಲ್ಲ ನಮ್ಗೆ ಕೇಳ, ಸರ್ ಎಲ್ಲ ಓಕೆ ಸರ್, ಅವ್ರು ಹೊಡೆದ್ರೆ ಯಾಕೆ ಸರ್ ಮುಂಚೆ ಹಂಗೆ ಹೋಗ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ನನಗೆ ಅವಾಗೆಲ್ಲ ಹೇಳ್ತಾ ಇದು ಕೇಳಿಸ್ಕೊಂಡು ನಾನು ಅಷ್ಟೂ ಏನು ಮಾಡ್ತಾ ಇದ್ದೆ. ನಾನು ಫಸ್ಟ್ ಅದೇ ಹೇಳಿದ್ನಲ್ಲ, ಶ್ರೀ ಸಿನಿಮಾ ಮಾಡಿದಾಗ ನಾನು ಸ್ಯಾಲ್ರಿನೇ ತೊಗೊಂಡಿಲ್ಲ, ಅಷ್ಟು ಸ್ಯಾಲ್ರಿ ಓನ್ಲಿ ಇನ್ವೆಸ್ಟೆಡ್ ಬೈ ಓನ್ಲಿ ಎಕ್ವಿಪ್ಮೆಂಟ್ಗೆ ನಾನು ಇನ್ವೆಸ್ಟ್ ಮಾಡಿದೆ. ಒಂದು ಪ್ಯಾಡ್ ಇರ್ಬೋದು, ಗುದ್ದಿದ್ರೆ ಡೈರೆಕ್ಟ್ ಆಗಿ ಗುದ್ದಬೇಕು ಅನ್ನೋದೊಂದು ಫೀಲ್. ಫೈಟರ್ಸ್ಗಳಿಗೆ ಏನು ಸೇಫ್ ಮಾಡ್ಬೋದು ಆ ಸೇಫ್ಗೋಸ್ಕರ ಕೇಬಲ್ಗಳಿರ್ಬೋದು, ಅವ್ರು ಬೀಳೋಂಥ ಇಂಪ್ಯಾಕ್ಟ್ಗಳಿರ್ಬೋದು, ಫೇಸ್ ಗುಡಿಯೋದಿರ್ಬೋದು, ಎಲ್ಲ ರಿಯಲ್ ಬೇಕು ಅನ್ನೋದೊಂದು ಫೀಲ್ಗೋಸ್ಕರನೇ ನಾನು ಅದನ್ನ ಪ್ಯಾಡ್ಗಳೆಲ್ಲ ರೆಡಿ ಮಾಡಿಟ್ಕೊಂಡು. ಬಟ್ ಏನಂದ್ರೆ ಒಡೆಯೋದು ರಿಯಲ್ ಇರ್ತದೆ ಬಟ್ ಅವ್ರಿಗೆ ಏಟ್ ಆಗಬಾರ್ದು, ಫೈಟರ್ಸ್ಗಳಿಗೆ ಹೇಟ್ ಆಗಬಾರ್ದು ಅಥವಾ ಆರ್ಟಿಸ್ಟ್ಗಳಿಗೆ ಹೇಟ್ ಆಗಬಾರ್ದು. ಅದ್ರದ್ದು ಇಂಪ್ಯಾಕ್ಟು, ಆಮೇಲೆ ಪರ್ಫಾರ್ಮೆನ್ಸ್ ಕೇಳೋದ್ರಿಂದ ಹಿಡಿದು ಎಲ್ಲ ಏನಂದ್ರೆ ಒಂದು ಶಾರ್ಟ್ನ ಇವಾಗ ಬೇರೆಯವ್ರು ಓಕೆ ಅನ್ನೋದಕ್ಕೂ ನಾವು ಓಕೆ ಅನ್ನೋದಕ್ಕೂ ತುಂಬಾ ಇದೆ. ಬಿಕಾಸ್ ಆಫ್ ಈಗೇನಂದ್ರೆ ನಾನು ತುಂಬಾ ಒಂದೊಂದು ಪಾಯಿಂಟ್ ಅಲ್ಲಿ ಹಿಂದೆಗಡೆ ಏನ್ ಮಾಡ್ತಾ ಇದ್ದಾರೆ, ಅವ್ರೇನ್ ರಿಯಾಕ್ಷನ್, ಇದೇನ್ ರಿಯಾಕ್ಷನ್ ಅನ್ನೋದನ್ನ ಫಾಲೋ ಮಾಡೋದು ಜಾಸ್ತಿ. ಅದರಿಂದ ಒಂದಷ್ಟು ನನ್ನ ಹತ್ರ ಕೆಲಸ ಮಾಡೋ ಹುಡುಗರು ಇಮಿಡಿಯೇಟ್ ಒಂದು ಪಾರ್ಟ್ ಅಲ್ಲಿ ಅಲರ್ಟ್ ಆಗ್ಬಿಡ್ತಾರೆ, ಇಮಿಡಿಯೇಟ್ ಓಡೋಗ್ಬಿಟ್ಟು ಅವರೇ ಪ್ಯಾಡ್ ಹಾಕೊಂಡು ಎಲ್ಲ ಹುಡುಗರು ರೆಡಿ ಆಗ್ಬಿಡ್ತಾರೆ. ಬಟ್ ಅದರಿಂದ ಸಮಥಿಂಗ್ ಏನೋ ಒಂದು ಬೇರೆ ರೀತಿ ರಿಯಲ್ ಇಂಪ್ಯಾಕ್ಟ್ ತರ ಫೀಲ್ ಇರುತ್ತೆ ನಮ್ದು ಅಷ್ಟೇ. ಕರೆಕ್ಟ್.